ಭೂಮಿ ಹೋಗ್ಲೇಬೇಕೇನೆ? ಹಾಂ ಆಗಲೇ ಹೇಳಿದ್ನಲ್ಲ, ಹೋಗ್ಲೇಬೇಕು. ಕಂದ, ಇನ್ನೊಂದ್ಸಲಿ ಯೋಚನೆ ಮಾಡೆ ಸ್ವಲ್ಪ ದಿವಸ ಇದ್ಬಿಟ್ಟು ಹೋಗೆ ಪ್ಲೀಸ್. ಸಾರಿ ಮಾ, ನಿನಗೆ ಗೊತ್ತಲ್ವಾ ಗೌತಮ್ ಅವ್ರು ನನ್ನನ್ನು ಎಷ್ಟು ಹಚ್ಕೊಂಡಿದ್ದಾರೆ ಅಂತ. ಅವ್ರು ನನ್ನ ವಿಷಯದಲ್ಲಿ ಎಷ್ಟು ಪೊಸೆಸಿವ್ ಅಂತ ನಿನಗೆ ಗೊತ್ತು. ಜೊತೆಲಿ ಮಗು ಬೇರೆ ಸೇರ್ಕೊಂಡ್ಬಿಟ್ಟಿದೆ ಆ ಲಿಸ್ಟಲ್ಲಿ. ಅವರು ನಮ್ಮಿಬ್ಬರನ್ನ ಬಿಟ್ಟು ಇರೋದಕ್ಕಾಗೋದೇ ಇಲ್ಲ ಅಮ್ಮ. ಪ್ಲೀಸ್ ನೀನು ಬೇಜಾರು ಮಾಡ್ಕೋಬೇಡ. ನಾನು ಇನ್ನೊಂದು ದಿನ ಬಂದು ಹೋಗ್ತೀನಿ. ನಿನಗೆ ನಂದು ಅಥವಾ ಮಗನ ನೆನಪಾದ್ರೆ ನೀನು ಬಂದು ಹೋಗು. ಕಂದ ಪ್ಲೀಸ್ ಕಣೆ. ಮಾ ಪ್ಲೀಸ್ ಮಾ, ಗೌತಮ್ ಅವ್ರಿಗೆ ಅಷ್ಟು ದೊಡ್ಡ ಮನೆ ನಾವಿಲ್ಲದೆ ಖಾಲಿ ಖಾಲಿ ಅಂತ ಅನ್ಸೋ ಶುರು ಆಗ್ಬಿಟ್ಟಿದೆ. ಅವ್ರು ನಮ್ಮನ್ನು ಅಷ್ಟೊಂದು ಹಚ್ಕೊಂಡಿರ್ಬೇಕಾದ್ರೆ ನಾವು ಹೋಗ್ತಾ ಇದ್ರೆ ಹೇಗಮ್ಮ? ಅದು ಅಲ್ಲದೆ ಅತ್ತೆ ಬೇರೆ ಮನೆವರೆಗೂ ಬಂದು ಕರೆದು ಹೋಗಿದ್ದಾರೆ. ನಾನು ಹೋಗ್ತಾ ಇದ್ರೆ ಸರಿ ಹೋಗಲ್ಲ ಅಲ್ವಾ? ಆಯ್ತು ಕಂದ, ನಿನ್ನನ್ನು ಫೋರ್ಸ್ ಮಾಡಲ್ಲ. ಬಟ್ ಅವಾಗ ಬಂದು ಹೋಗ್ತಾ ಇರೆ ಪ್ಲೀಸ್. ಖಂಡಿತ ಬರ್ತೀನಮ್ಮ. ನನಗೂ ಇಲ್ಲಿರ್ಬೇಕು ಅಂತ ಆಸೆ ಇದೆ. ಬಟ್ ಏನು ಮಾಡಲಿ, ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಗಂಡ ಸಿಗ್ಬಿಟ್ಟಿದ್ದೀನಲ್ಲ. ಕರೆಕ್ಟ್, ಆ ಪಾಯಿಂಟ್ ನಾನು ಒಪ್ಕೋತೀನಿ. ನೀ ಹೋಗ್ಬೇಕಂದ ಹೋಗಿ ಅವ್ರ ಜೊತೆ ಇರು. ನನಗೂ ತುಂಬ ಖುಷಿ ಆಗತ್ತೆ. ನನ್ನ ಮಗಳು ಅನ್ಲಿಯಾ ಇಷ್ಟು ಅನ್ಯೋನ್ಯವಾಗಿದ್ದಾರಲ್ಲ ಅಂತ ಖುಷಿ ಪಡ್ತೀನಿ. ಗೊತ್ತಾಯ್ತಾ? ಹೋಗಿ ಹ್ಯಾಪಿಯಾಗಿರು. ಸೋ ಸ್ವೀಟ್. ಥ್ಯಾಂಕ್ ಯು ಮಾ. ಮಿಸ್ ಯು ಬಂಗಾರಿ. ಐ ಮಿಸ್ ಯು ಟು ಮಾ. ಏನ್ ನಡೀತದೆ? ಏನ್ ಮಾಡ್ತಿದ್ರಿ ಎಲ್ರು? ಮಾಮ್, ಅದನ್ನ ಹೇಳೋದಲ್ಲ, ನೋಡೋದು. ಇಟ್ಸ್ ಅ ಸರ್ಪ್ರೈಸ್. ರಿಯಲಿ? ಯಾ, ಲುಕ್ ದ ಸರ್ಪ್ರೈಸ್. ಅಲ್ಲ, ಇದೇನಿದು? ಪ್ರತಿ ಸಲ ಬರ್ಬೇಕಾದ್ರೇನು ಆರತಿ ಮಾಡ್ಬೇಕಾ? ಹ್ಞೂ ಅತ್ತೆ, ಈ ಮಗು ಈ ಮನೆದು ಮೊದಲನೇ ಮೊಮ್ಮಗು ಅಲ್ವಾ? ಅದು ಅಲ್ಲದೆ ರಾಜ್ಕುಮಾರ ಪ್ರತಿ ಸಲ ಹೊರಡೋಗಿ ಬಂದಾಗಲೂ ಆರತಿ ಬೇಕೇ ಬೇಕು, ಕಡ್ಡಾಯ ಅದು ಅಲ್ವಾ ಕರೆ? ಇದೇನ್ ಗೌತಮ್, ನಾನು ಹೋಗಿ ಕರೆದಾಗ ಭೂಮಿಕಾ ಬಂದಿಲ್ಲ, ನೀನ್ ಕರೆದ ತಕ್ಷಣ ನೋಡಿ ಬಂದ್ಬಿಟ್ಲು. ಇಲ್ಲಮ್ಮ, ನೀವು ಅವ್ರ ಮನೆಗೆ ಹೋಗಿ ಬಂದ್ಮೇಲೆ ಅವ್ರಿಗೂ ಅನ್ಸಿದೆ ಇವ್ರು ಇಲ್ಲಿರೋದೇ ಕರೆಕ್ಟು ಅಂತ. ನನಗೆ ಫೋನ್ ಮಾಡಿದ್ರು, ನಾನು ಹೋಗಿ ಕರ್ಕೊಂಬಂದೆ. ಯಾರು ಕರ್ಕೊಂಬಂದ್ರೇನೋ ಬಂದ್ರಲ್ಲ, ಅದೇ ಖುಷಿ ನನಗೆ. ನಿಮ್ಮ ನಿಜವಾದ ಬಣ್ಣ ಏನು, ನಿಮ್ಮ ಉದ್ದೇಶ ಏನು, ನಿಮ್ಮ ಇಡೀ ಜಾತಕನ ಎಲ್ಲರ ಮುಂದೆ ಬಿಚ್ಚಿಡ್ತೀನಿ. ನಾನು ಕೊಡೋ ಏಟನ್ನ ಸಾಧ್ಯ ಆದರೆ ತಡ್ಕೊಳ್ಳಿ. ಅದೇನೋ ಹೇಳಿದ್ರಲ್ಲ, ನಿನ್ನನ್ನ ಗೌತಮ್ನ ದೂರ ಮಾಡ್ತೀನಿ ಅಂತ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ತಾಕತ್ತಿದ್ರೆ ಮಾಡಿ ನೋಡೋಣ, ನಾನ ನೀವ ಅಂತ. ಇನ್ಮುಂದೆ ಇದೆಲ್ಲ ನಡೆಯಲ್ಲ, ನಡೆಯೋದು ಬೇರೆ. ಇಲ್ಲೋರ್ಗೂ ಒಂದು ಲೆಕ್ಕ ಆದ್ರೆ ಇನ್ನು ಮುಂದೆ ಬೇರೆ. ಅಮ್ಮ ಮತ್ತು ಸುಧಾ ನಾನು ಬಿಟ್ಟು ಹೋದಾಗ ಶಕುಂತಲಮ್ಮನೇ ನನಗೆಲ್ಲನೂ ಆಗಿದ್ದು. ದೇವ್ರು ಬಂದಾಗ ಬಂದರು, ಅವರಿಂದನೇ ನಂಗೆ ತಾಯಿ ಪ್ರೀತಿ ಸಿಕ್ಕಿತ್ತು. ತಮ್ಮಂದ್ರು ಸಿಕ್ಕಿದ್ರು, ತಂಗಿರು ಸಿಕ್ಕಿದ್ರು, ಆಮೇಲೆ ನೀವು ಸಿಕ್ಕಿದ್ರಿ. ನನ್ನ ಜೀವನದಲ್ಲಿ
ನನಗೆ ಏನೇನು ಸಿಕ್ಕಿದೆಯೋ ಏನೇನು ಒಳ್ಳೇದಾಗಿದೆಯೋ ಎಲ್ಲಾನು ಶಕುಂತಲಮ್ಮನಿಂದ. ಆ ಕಾರಣಕ್ಕೋಸ್ಕರ ನಾನು ಅವ್ರಿಗೆ ಆಸ್ಥಾನ ಕೊಟ್ಟಿರೋದು, ಅಷ್ಟು ಗೌರವ ಇರೋದು. ಅವ್ರ ಋಣನ ನಾನು ಏನೇ ಮಾಡಿದ್ರು ಈ ಜನದಲ್ಲಿ ತೀರ್ಸಕ್ಕಾಗಲ್ಲ. ಇವತ್ತು ಈ ಮನೆ ಹೀಗಿದೆ ಅನ್ನೋದಕ್ಕೂ ಅವರೇ ಕಾರಣ. ಗೌತಮ್ ಅವರೇ, ನೀವೆಷ್ಟು ಒಳ್ಳೆಯವರು. ನಿಮಗೆ ನಿಮ್ಮವರೇ ಮೋಸ ಮಾಡ್ತಿದ್ರು ಅದು ನಿಮಗೆ ಕಾಣ್ತಿಲ್ಲ. ನಿಮಗೆ ಕಾಣೋದು ಬರೀ ಒಳ್ಳೇದು ಮಾತ್ರ. ನೀವು ಅವ್ರನ್ನ ಅಮ್ಮ ಅಂತ ಪೂಜಿಸ್ತಿದ್ದೀರ, ಆದರೆ ಅವ್ರಿಗೆ ಮಗ ಅನ್ನೋ ಯಾವ ಪ್ರೀತಿನೂ ಇಲ್ಲ, ಬರೀ ಸ್ವಾರ್ಥ ಅಷ್ಟೆ. ನಿಮಗಿದನ್ನೆಲ್ಲ ಹೇಗೆ ಅರ್ಥ ಮಾಡಿಸೋದಂತಾನೆ ಗೊತ್ತಾಗ್ತಿಲ್ಲ. ಮಾಮ್, ಏನಾಯ್ತು? ಆ ಭೂಮಿಕಾ ಇದ್ದಾಳಲ್ಲ, ಅವಳು ಮನೆಗೆ ವಾಪಸ್ ಬಂದಿದ್ದಾಳೆ. ಅವಳು ಬಂದಿದ್ದು ಸಾಲದು ಅಂತ ಅವಳು ನನಗೆ ಚಾಲೆಂಜ್ ಮಾಡಿದ್ದಾಳೆ. ನೀನು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ಅಂತ. ಇದ ವಿಷಯ ಅಂದ್ರೆ ಬರ್ತಿದ್ದಾಗೆ ಬಾಲ ಬೆಚ್ಚಿದ್ಲು. ಅವಳಿಗಿನ್ನೇನು ಬೇರೆ ಕೆಲಸ? ನನಗೆ ಕೌಂಟ್ರ್ ಕೊಡೋದೇ ಅವಳಿಗೆ ಕೆಲಸ. ಇನ್ನು ಗೌತಮ್ ಹತ್ರ ಹೋಗಿ ಯಾವಾಗೆಲ್ಲ ಹೇಳ್ತಾಳೋ ಏನು ಫಿಟ್ಟಿಂಗ್ ಇರ್ತಾಳೋ ಗೊತ್ತಿಲ್ಲ. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳ ಕೆಲಸ ಇವತ್ತಲ್ಲ ನಾಳೆ ಮಾಡೇ ಮಾಡ್ತಾಳೆ. ಮಾಮ್, ಇವಳು ಹೋಗಿ ಅವನ ಹತ್ರ ಹೇಳೋವರೆಗೂ ನಾವೇನು ಕಡ್ಲೆಪುರಿ ತಿಂತಾ ಇರ್ತೀವ? ಹೊಡಿ ಗೋಲಿ ಅವಳಿಗೆ. ಸುಮ್ಮನೆ ಮಾತಾಡ್ತಾಳೆ ಅಷ್ಟೇ. ಎಷ್ಟೇ ಆಗಲಿ ಟೀಚರ್ ಅಲ್ವಾ, ಮಾತೆ ಅವಳು ಬಂಡವಾಳ. ಅಷ್ಟು ಬಿಟ್ಟರೆ ಅವಳ ಕೈಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ ಮಾಮ್. ಯಾಕೆ ಸುಮ್ಮನೆ ಅವಳಿಗೆ ಅಷ್ಟೊಂದು ಬಿಲ್ಡಪ್ಪು?